ಕಳುಹಿದನು ಯಮಸೂನು ವಂಶ ಪ್ರಳಯನನು ಪ್ರಾಯೋಪವೇಶವತಿಲುಹಿ ದೈತ್ಯರು ಸಂತ ಬಿಟ್ಟರು ಕೌರವೇಶ್ವರನ. ಕಳುಹಿದನು ಯಮಸೂನು ವಂಶ ಪ್ರಳಯನನು ಕಳುಹಿದನು ಯಮಸೂನು ವಂಶ ಪ್ರಳಯನನು ಪ್ರಾಯೋಪವೇಶವತಿಲುಹಿ ದೈತ್ಯರು ಸಂತ ಬಿಟ್ಟರು ಕೌರವೇಶ್ವರನ. ಅಧಮ ಧನಮಿಚ್ಛಂತಿ ಧನಮಾನೌ ಚ ಮಧ್ಯಮಾಹ ಉತ್ತಮ ಮಾನಮಿಚ್ಛಂತಿ ಮಾನೋಹಿ ಮಹತಾಂ ಧನಂ. ಅಧಮರಿಗೆ ದುಡ್ಡು ಬಂದ್ರೆ ಸಾಕು, ಮಾನ ಮರ್ಯಾದೆ ಅವರಿಗೆ ಮುಖ್ಯವಲ್ಲ. ಮಧ್ಯಮರಿದಾರಲ್ಲ, ಅವರಿಗೆ ದುಡ್ಡು ಬೇಕು, ಮಾನ ಮರ್ಯಾದೆನೂ ಬೇಕು. ಮಾನವೇನೇ ಮುಖ್ಯವಾಗಿರ್ತಕ್ಕಂಥ ಧನ. ಅದರಲ್ಲೂ ದುರ್ಯೋಧನ ಮಹಾ ಅಭಿಮಾನಿ. ತನ್ನ ಶತ್ರುಗಳಿಂದ ನನ್ನ ರಕ್ಷಣೆ ಆಯ್ತಲ್ಲ ಅಂತ. ಬೇರೆಯವರು ಕಾಪಾಡಿದ್ರೆ ಅವನಿಗೆ ಅಷ್ಟು ಆಗ್ತಾ ಇರಲಿಲ್ಲ. ಯಾರನ್ನ ಯಾವಾಗಲೂ ದ್ವೇಷಿಸ್ತಾ ಇದ್ನೋ, ಯಾರ ಮುಂದೆ ವೈಭವ ಪ್ರದರ್ಶನ ಮಾಡೋಕೆ ಬಂದೋ ಅಂಥವರಿಂದಲೇ ತನ್ನ ರಕ್ಷಣೆ ಆಯ್ತಲ್ಲ, ಈ ದೇಹ ಇಟ್ಕೋಬಾರ್ದು ಅಂತ ಹೇಳಿ ಪ್ರಾಯೋಪವೇಶ ಅಂತ ವ್ರತವನ್ನು ಕೈಕೊಂಡ. ನಿರಶನ ವ್ರತ ಸತ್ಬಿಡ್ತೀನಿ ಅಂತ ಮಲಗಿಬಿಟ್ಟ. ಪಾತಾಳ ಲೋಕದ ಆ ದೈತ್ಯರುಗಳು ಸಮಸಪ್ತಕರು ಅಂತ ಪಾಂಡವರ ಮೇಲೆ ದ್ವೇಷ ಅವರಿಗೆ. ಮುಂದೆ ಇವನಿಂದ ತಮ್ಮ ಕಾರ್ಯ ಸಾಧನೆ ಮಾಡ್ಕೋಬೇಕು, ದುರ್ಯೋಧನ ಹೋಗ್ಬಿಟ್ರೆ ಮೇಟಿಗೆ ಹೋಗ್ಬಿಡ್ತಾನಲ್ಲ ಅಂತ ಅವನನ್ನ ಪಾತಾಳ ಲೋಕಕ್ಕೆ ಕರೆಸ್ಕೊಂಡು, ನಾವೆಲ್ಲ ಇದ್ದೇವಿ, ನೀ ಯಾಕೆ ಪ್ರಾಣ ಕಳ್ಕೊಳ್ತೀಯ, ನಿನಗೆ ಮುಂದೆ ಸಹಾಯ ಮಾಡ್ತೇವೆ, ಪಾಂಡವರನ್ನ ಬಲಿ ಹಾಕಿಬಿಡೋಣ ಅಂತ ಹೇಳೋಣ. ಆಗ ಆ ಪ್ರಾಯೋಪವೇಶವನ್ನು ಬಿಟ್ಟ ಅಂತನ್ನೋದು ಕಥಾವಸ್ತು. ಸರಿ, ಹಸ್ತಿನಾವತಿಯವರಿಗೆ ಬಂದರು, ಸೈನ್ಯ ಸಮೇತರಾಗಿ ಎಲ್ಲ ಬಂದಿದ್ದಾರೆ. ಬಂದಮೇಲೆ ಎಲ್ಲ ಹಸ್ತಿನಾವತಿಗೆ ಹೋಗಿ ನಾನು ಬರೋದಿಲ್ಲ ಅಂತೇಳಿ ಹೇಳಿ ದುರ್ಯೋಧನ ಗಂಗಾ ತೀರದಲ್ಲಿ ಕೂತ್ಕೊಂಡ ಎಂಬುದಾಗಿ ಪೂರ್ವಕಥಾ ಸಂಗತಿ. ತರಿಸಿ ಗಂಗಾ ಜಲವ ಗೋಮಯ ಬೆರಸಿ ಕುಶ ಸಂಮಾರ್ಜನೆಯ ವಿಸ್ತರಿಸಿ ಪರಿಕರ ಶುದ್ಧಿಯಲಿ ಪಸರಿಸಿದ ಬರ್ಹಿಯಲಿ ನಿರಶನವ್ರತವೆಂದು ಮಂತ್ರೋಚ್ಚರಿತ ಸಂಕಲ್ಪದಲ್ಲಿ ಕೌರವರ ರಸ ಪವಡಿಸಿದನು ಕೃತ ಪ್ರಾಯೋಪವೇಶದಲ್ಲಿ. ಜಲಶುದ್ಧಿ ಆಗಬೇಕು. ಗಂಗಾ ಜಲವನ್ನು ತರಿಸಿದ, ಗೋಮಯವನ್ನು ತರಿಸಿದ, ಆ ನೆಲವನ್ನು ಸಾರಿಸಿದ, ಶುದ್ಧಿ ಮಾಡಿದ. ಅದರ ಮೇಲೆ ಲಭ್ಯಗಳನ್ನು ಹಾಸಿಬಿಟ್ಟು ಅದರ ಮೇಲೆ ಕೂತ್ಕೊಂಡು ಸಂಕಲ್ಪ ಮಾಡಿದ. ಪ್ರಾಣ ಹೋಗೋವರೆಗೂ ಆಹಾರ ತೆಗೆದುಕೊಳ್ಳೋದಿಲ್ಲ ಅಂತ ಅದಕ್ಕೆ ಬೇಕಾಗಿರ್ತಕ್ಕಂಥ ಆ ವಿಧಾನವನ್ನು ಕೈಗೊಂಡ. ಅದಕ್ಕೆ ಮಂತ್ರ ಇದೆ, ಪ್ರಾಯೋಪವೇಶದ ಮಂತ್ರ. ಆ ಮಂತ್ರವನ್ನು ಹೇಳಿ ಕೊನೆಯವರೆಗೂ ಪ್ರಾಣ ಹೋಗೋವರೆಗೂ ಆಹಾರ ತಗೊಳ್ಳಲ್ಲ ಅಂತ ಮಲಗಿಬಿಟ್ಟ. ಮಲಗಿದವನು ಬಂದು ಕಾಟ ಕೊಡ್ತಾರಲ್ಲ, ಅದಕ್ಕೋಸ್ಕರ ಏನ್ ಮಾಡಿದ, ಬಯಲಿನಲ್ಲೇ ಮಲಗಿರೋದು, ಆಗ ಅಲ್ಲಿ ಒಂದು ಏರ್ಪಾಟ್ ಆಗ್ಬೇಕಲ್ಲ, ಅದು ಒಂದು ಬಂದೋಬಸ್ತು. ಅದಕ್ಕೋಸ್ಕರ ಏನ್ ಮಾಡದ, ಹೊಗಿಸಬೇಡಾರುವನು ಕರ್ಣಾದಿಗಳು ಮೊದಲಾಗಿ ಆರುವನು ಹೊಗಿಸಬೇಡ ಎಂದು ದಟ್ಟಿಯನು ಗುಳುಗಂಡಿಯ ಕಾಗ ಕೊಟ್ಟನು ತನ್ನ ಬೇಗವರ. ದುಗುಡದಲ್ಲಿ ಪರಿವಾರ ಬಂದು ಓಲಗಿಸಿ, ದುಗುಡದಲ್ಲಿ ಪರಿವಾರ ಬಂದೋಲಗಿಸಿ ಹೊರಗೆ ಹೋಗುತ್ತಿದ್ದುದು ನಗುತ ಕೊಕ್ಕಳು ಭಾನುಮತಿ ಕಂಚುಕಿಯ ದೊಡೆ ನೂಕಿ. ಬಂದೋಬಸ್ತ್ ಬೇಕಲ್ಲ, ಅದಕ್ಕೋಸ್ಕರ ಸುತ್ತಲೂ ತೆರೆ ಹಾಕಿಸಿಬಿಟ್ಟ, ಮೇಲಕ್ಕೂ ತೆರೆ ಹಾಕಿಸಿದ. ಶಮಿಯಾನ ಅಂತ ಈಗ ಮಾಡ್ತಾರಲ್ಲ, ಒಂದು ಮನೆ ನಿರ್ಮಾಣ ಆದ ಹಾಗೆ ಸುತ್ತಲೂ ತೆರೆ, ಮೇಲೂ ತೆರೆ, ಅದಕ್ಕೊಂದು ಸಣ್ಣ ಬಾಗಿಲು. ಅಲ್ಲಿ ತನಗೆ ಬೇಕಾಗಿರ್ತಕ್ಕಂಥ ಮುಖ್ಯಸ್ಥರನ್ನ ಕಾವಲಿಟ್ಬಿಟ್ಟು ಅವರಿಗೆ ತಾಕೀತು ಮಾಡಿದ. ಆರುವನು ಹೊಗಿಸಬೇಡ, ಯಾರು ಬಂದ್ರು ಒಳಗೆ ಬಿಡಬೇಡ, ನೀವು ಕಾವಲ್ಗಾರರಾಗಿ ಕೂತಿದ್ರಿ ಸಣ್ಣ ಬಾಗಲಿನ ಹತ್ರ. ನಿಮ್ಮ ಕರ್ಣಾದಿಗಳು ಬಂದ್ರು, ಕರ್ಣ ಬಂದ್ರು ಬಿಡ್ಬೇಡ, ಅವ್ರ ಅಪ್ಪ ಬಂದ್ರು ಬಿಡ್ಬೇಡ ಕಣು, ಕರ್ಣ ಶಕುನಿ ಯಾರು ಬಂದ್ರು ಹಿಡ್ಕೊಡುದು ಅಂತ
ತಾಕೀತ್ ಮಾಡಿ ಸರಿ ಕಾವಲನ್ನು ಇಟ್ಬಿಟ್ಟಿದ್ದಾನೆ, ಮಲಗಿಬಿಟ್ಟಿದ್ದಾನೆ. ಸರಿ ಮಹಾರಾಜರು ಗಂಗಾ ತೀರದಲ್ಲಿ ಮಲಗಿದಾರಂತೆ ಅಂತ ನೋಡೋದಕ್ಕೋಸ್ಕರ ಬಂದವರು ಒಳಗೆ ಹೋಗೋಣ ಅಂದ್ರೆ ಯಾರಿಗೂ ಅವಕಾಶ ಕೊಡಲಿಲ್ಲ. ಇಲ್ಲೇ ನಮ್ಮ ಮಹಾರಾಜರಿಗೆ ನಮಸ್ಕಾರ ಅಂತ ಹೊರಗಡೆನೆ ನಮಸ್ಕಾರ ಮಾಡಿ ಎಲ್ಲ ಹೊರಟೋದ್ರು. ಭಾನುಮತಿ ಈ ವಿಷಯ ತಿಳಿದ್ಲು, ಬಹಳ ಸಂಕಟವೂ ಆಯಿತು. ಪತಿ ಪ್ರಾಯೋಪವೇಶಕ್ಕೆ ಏನು ಕಾರಣ ತಿಳ್ಕೊಳ್ಬೇಕು ಅಂತ ಬಂದ್ಲು. ಭಾನುಮತಿ ಬರೋಣ, ಮಹಾರಾಜನ ಆರ್ಡರನ್ನ ಜಾರಿ ಮಾಡಿದ್ರು ಇವರು, ಯಾರನ್ನು ಬಿಡುಕೂಡುದು ಅಂತ ಮಹಾರಾಜರು ಹೇಳಿದ್ದಾರೆ ಅಂತ. ಹೋಗ್ರೋ, ಮಹಾರಾಜನ ಮೇಲಿನ ಆರ್ಡರು ನಂದು, ಮಹಾರಾಣಿ ನಾನು ಅಂತಂದವಳು ಮಹಾರಾಜನಿಗಿಂತ ಮೇಲು, ಬಿಡ್ರ ಅನ್ನೋಣ. ಆಗ್ಲಿ ತಾಯಿ ಇದ್ರು, ಒಳಗೆ ಬಿಟ್ರು. ಒಳಗೆ ಬಂದು ದುರ್ಯೋಧನ ಮಲಗಿದಾನೆ. ವಾಸ್ತವವಾಗಿ ಭಾನುಮತಿ ದೊಡ್ಡವಂತದ್ದವಳು, ಆ ಸ್ಥಿತಿ ನೋಡಿದ್ಲು. ಇವರು ಪ್ರಾಯೋಪವೇಶಕ್ಕೆ ಏನು ಕಾರಣ? ಪ್ರಾಯೋಪವೇಶ ಮಾಡೋದು ಪ್ರಾಣ ಕಳ್ಕೊಳ್ಳೋದಕ್ಕೆ. ಪ್ರಾಣ ಕಳ್ಕೊಳ್ತಕ್ಕಂಥ ಸ್ಥಿತಿ ಏನು ಬಂದಿರ್ತಕ್ಕಂಥದ್ದು, ಇದನ್ನ ವಿಚಾರಿಸ್ಬೇಕು ಅಂತ ಹತ್ರಕ್ಕೆ ಬಂದು, ದಂಪತಿಗಳು ಪ್ರಿಯ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ? ಏನು ದಿಟ ಸಂಕಲ್ಪವೋ, ಏನು ದಿಟ ಸಂಕಲ್ಪವೋ, ಇನಿತಕ್ಕೆ ನಾನು ಹೊರಗೆ ಹೋಗುವೆ ವೇಳು ಕೃಷಾನುವನು, ಬೀಳುವೆವು ನಡೆ ಭಾಗೀರಥಿ ಮಡುವ ಮಾನನಿಧಿಯೇ, ವಿವಿಧ ಕರಳ ವಿತಾನವನು ತರಿಸುವೆನು ಮಾನನಿಧಿಯೇ, ವಿವಿಧ ಕರಳ ವಿತಾನವನು ತರಿಸುವೆನು, ನಿಶ್ಚಯವೇನು ನಿರಶನ ಮರಣವೇ ಕೆಂದಳು ಸರೋಜಮುಖಿ. ನಿರಶನ ಮರಣಕ್ಕೆ ಏನು ಕಾರಣ ಅದನ್ನ ಹೇಳಿ. ಸಾಯೋದಾದರೆ ನಾನು ನಿಮ್ಮ ಜೊತೆ ಇಲ್ಲಿ ಸಾಯ್ತೇನೆ, ನಿಮಗೇನು ಗತಿಯೋ ಅದೇ ಗತಿ ನನಗೆ. ಯಾವ ವಿಧವಾಗಿಯೂ ಹಿಂಜೀರತಕ್ಕವಳಲ್ಲ. ನಿಮ್ಮ ಸಂಕಲ್ಪಕ್ಕೆ ನಾನು ಸಹಭಾಗಿಯಾಗಿದ್ದೇನೆ. ಹೇಳಿ, ಸಾಯೋದ ಕಾರಣ ಹೇಳಿ. ಸಾಯೋದ ಕಾರಣ ನಿಜವಾದ್ರೆ ಇಬ್ರು ಒಟ್ಟಿಗೆ ಬೆಂಕಿಗೆ ಬಿದ್ದುಬಿಡೋಣ, ಇಲ್ಲ ಗಂಗಾ ಮಡುವಿನಲ್ಲಿ ಬಿದ್ದು ಪ್ರಾಣವನ್ನ ಕಳ್ಕೊಳ್ಳೋಣ. ಸುಲಭವಾಗಿ ಹೋಗುತ್ತೆ. ಇದು ಕಷ್ಟ. ಈ ರೀತಿ ಪ್ರಾಣ ಕಳ್ಕೊಳ್ಳೋದು ಪ್ರಾಯೋಪವೇಶದಲ್ಲಿ ಕಷ್ಟ. ಗಂಗೆ ಮಡುವಿಗೆ ಇಬ್ಬರು ಬಿದ್ದು ಪ್ರಾಣ ಕಳ್ಕೊಳ್ಳೋಣ. ಇಲ್ಲದೆ ಇದ್ರೆ ವಿಷ ತರಿಸ್ತೇನೆ, ಅನೇಕ ವಿಧಗಳಾದ ವಿಷಯನ ಇಬ್ಬರು ಕುಡಿದು ಪ್ರಾಣ ಕಳ್ಕೊಂಡ್ಬಿಡೋಣ. ನೀವು ಸಾಯೋದಕ್ಕೆ ಏನು ಕಾರಣ ಅಂತ ಭಾನುಮತಿ ಕೇಳಿದ್ಲು. ಹೆಂಡತಿ ಕೇಳಿದ ಮೇಲೆ ಹೇಳಿಯೇ ತೀರಬೇಕು. ಆಗ ಹೇಳ್ತಾ ಇದ್ದಾನೆ, ಸಾಯೋದೇನೋ ನಿಶ್ಚಯ, ಈ ರೀತಿ ಸಾಯೋದೇ ಒಳ್ಳೇದು. ನೀ ಹೇಳ್ತಕ್ಕಂಥ ರೀತಿ ಇದೆಯಲ್ಲ, ಬೆಂಕಿಗೆ ಬಿದ್ದು ಹೋಗೋದು, ನೀರಿನಲ್ಲಿ ಮುಳುಗಿ ಸಾಯೋದು. ತರುಣಿ ನೀ ಹೆಸರಿಸಿದ ವಿವು ದುರ್ಮರಣ ಸಾಧನವು, ತರುಣಿ ನೀ ಹೆಸರಿಸಿದ ವಿವು ದುರ್ಮರಣ ಸಾಧನವು, ಅಮಲ ದರ್ಭಾಸ್ತರಣ ಬಿದು ಪಾವನವಲ ಪ್ರಾಯೋಪವೇಶದನಿ, ಪರಿಹರಿಸುವೆನು ದೇಹವನು ಪ್ರಾಯೋಪವೇಶದನಿ, ಪರಿಹರಿಸುವೆನು ದೇಹವನು, ಸುಡಲರ ಸುತನವನು ಪಾಂಡುಪುತ್ರರ ಕರುಣ ಕಲುಷಿತ ಕಾಯ ವಿದನಾಧರಿಸುವೆನೆ, ತರುಣಿ ಪಾಂಡುಪುತ್ರರ ಕರುಣ ಕಲುಷಿತ ಕಾಯ ವಿದನಾಧರಿಸುವೆನೆ ಎಂದ. ಪಾಂಡುಪುತ್ರರ ಅಂತ ಅದರಲ್ಲೂ ಕೂಡ ತಮ್ಮಂದ್ರು ಅಂತ ಅನ್ನೋದಿಲ್ಲ, ಪಾಂಡುವಿನ ಮಕ್ಕಳು ಈ ದೇಹ ಕಾಪಾಡಿದ್ದಾರೆ. ತುಚ್ಛವಾಗಿ ಹೋಗಿದೆ ಈ ದೇಹ. ಈ ದೇಹವನ್ನ ನಾನು ಧರಿಸಿ ಇರತಕ್ಕಂಥವನಲ್ಲ. ರಾಜ್ಯವನ್ನ ಸುಡು, ಈ ದೇಹವನ್ನ ಸುಡು. ನೀ ಹೇಳಿದಂತೇನೆ ನಾವು ಮರಣ ಹೊಂದೋದು ಅಂತನ್ನೋದೇನಿದೆಯೋ ಅದು ದುರ್ಮರಣ ಅಂತ. ದುರ್ಮರಣವನ್ನ ಪಡೆದವರಿಗೆ ದುರ್ಗತಿ ಅಂತ ಹೇಳ್ತಾರೆ. ಇದೆಯಲ್ಲ ನಬ್ಬೆ ಮೇಲೆ ಈ ಮಂತ್ರ ಹೇಳಿ ನಿರಶನ ವ್ರತದಿಂದ ಪ್ರಾಯೋಪವೇಶದಿಂದ ಮರಣ ಹೊಂದಿದರೆ ಸದ್ಗತಿ ಆಗತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದನ್ನು ನಾನು ಕೈಕೊಂಡಿದ್ದೇನೆ. ಈ ದೇಹ ಪಾಂಡವರ ಕೃಪೆಗೆ ಒಳಗಾದ ದೇಹ ತುಚ್ಛವಾಗಿ ಹೋಗಿದೆ, ನನ್ನ ದೇಹದ ಮೇಲೆ ನಂಗೆ ಬೇಜಾರಾಗಿದೆ ಅಂತ ಹೇಳಿದ್ದಾನೆ. ಆ ಮಾತನ್ನ ಕೇಳಿ ಭಾನುಮತಿ ಹೇಳ್ತಾಳೆ, ಈ ನಿರಾಹಾರವು ನಿರರ್ಥಕವೋ ಏನನೆಂಬೆನು ಜೀಯ, ಮುರಿದಭಿಮಾನ ಬೆಸುವುದೇ
ಮುರಿದಭಿಮಾನ ಬೆಸುವುದೇ ಬಣ್ಣ ಬಳಿವುದೇ ಬಂದ ದುರ್ಯಶದ ನದೀಸುತ ವಿದುರರೆಂತುದ ನೀನುಪೇಕ್ಷಿಸಿ ಕಳೆವೆ ಹೆಂಗುಸು ನೀನರಿಯನ ಬೇಡ ಹೆಂಗುಸು ನೀನರಿಯನ ಬೇಡ ಚಿತ್ತೈಸು ಒಂದು ಭಿನ್ನಪವ. ನೀವು ಮಾಡತಕ್ಕಂಥ ಈ ನಿರಾಹಾರ ಈ ವ್ರತ ಇದು ವ್ಯರ್ಥ. ಇದರಿಂದ ಹೋದ ಆ ಮಾನ ಪುನಃ ಬರೋ ಹಾಗಿಲ್ಲ ಅಂತ. ಅದಕ್ಕೆ ಮಾನ ಬಹಳ ಮುಖ್ಯ ಅಂತ. ಈ ಅಡಿಕೆಯಲ್ಲಿ ಹೋದ ಮಾನ ಆನೆ ಕೊಟ್ಟರು ಬರೋದಿಲ್ಲ ಅಂತ ಹೇಳ್ತಾರೆ. ಮುರಿದ ಅಭಿಮಾನ ಯಾವಾಗ ತುಂಡಾಗ್ಬಿಡ್ತೋ ಮಾನ ಪುನಃ ಬೆಸ್ತರು ಅದು ಕೂಡ್ಕೊಳ್ತಕ್ಕಂಥದ್ದಲ್ಲ. ದುರ್ಯಶಸ್ಸು ಅಪಕೀರ್ತಿ ಬಂದ್ಮೇಲೆ ಹೋಗ್ಬಿಡ್ತು. ಆ ಅಪಕೀರ್ತಿ ಏನು ಮಾಡಿದ್ರು ಅಪಕೀರ್ತಿ ಬಣ್ಣವನ್ನ ಕಳೆಯುವುದಕ್ಕೆ ಸಾಧ್ಯವಿಲ್ಲ. ಮಹಾರಾಜ ಭೀಷ್ಮಾದಿಗಳು ಹೇಳಿದರು ಬೇಡ ಹೋಗಬೇಡಿ ಅಂತ. ಆದರೂ ಕೂಡ ನೀವು ಅವರ ಮಾತನ್ನ ಕೇಳಲಿಲ್ಲ. ಈಗ ಹಿಂದಿಂದಕ್ಕಾಗಿ ಕೇಳಲಿಲ್ಲ, ಅನಾಹುತ ಆಯ್ತು. ಈಗ ಹಿಂದೆ ನಡೆದಿದ್ದಕ್ಕಾಗಿ ದುಃಖ ಪಟ್ಟರೆ ಪ್ರಯೋಜನ ಇಲ್ಲ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗತಂ ನ ಶೋಚಯೇತ್ ಪ್ರಾಜ್ಞ. ಭೀಷ್ಮಾದಿಗಳು ಕೇಳದೆ ಇದ್ದಿದ್ರಿಂದ ಅನರ್ಥವಾಗ್ಬಿಡ್ತು. ಅನರ್ಥವಾದ್ಮೇಲೆ ಈಗ ಹಿಂದಿದ್ದನ್ನೇ ಹೇಳಿದರೆ ಪ್ರಯೋಜನ ಇಲ್ಲ. ನಾನು ಮುಂದೆ ನೀವು ಹೇಗೆ ಮಾಡಿದರೆ ನಿಮ್ಮ ಅಭಿಮಾನವೂ ಉಳ್ಕೊಂಡು ನಿಮ್ಮ ಕೀರ್ತಿಯು ಉಳ್ಕೊಳ್ಳುತ್ತೋ ಆ ದಾರಿ ನಾನು ಹೇಳ್ತೇನೆ. ಹೆಂಗಸು ಅಂತ ನೀವು ಉಪೇಕ್ಷೆ ಮಾಡಬೇಡಿ. ಸ್ವಲ್ಪ ವಿಮರ್ಶೆ ಮಾಡಿ, ಏನೋ ಇವಳು ಹೆಂಗಸು ಹೇಳ್ಬಿಟ್ಲು ನಾನು ಕೇಳೋದೆ ಅಂತ ಹಾಗನ್ಬೇಡಿ. ವಿಮರ್ಶೆ ಮಾಡಿ ನಿಮ್ಮ ಮಾನ ಉಳಿಬೇಕು ಅಂತಿದ್ರೆ ಈ ದಾರಿಯಲ್ಲಿ ನೀವು ಹೋಗಿ. ತಮ್ಮ ನೆರೆ ದಟ್ಟೈಸಿ ರಣದಲ್ಲಿ ನಮ್ಮ ಬಿಡಿಸಿದರವರು ತಮ್ಮ ನೆರೆ ದಟ್ಟೈಸಿ ರಣದಲ್ಲಿ ನಮ್ಮ ಬಿಡಿಸಿದರವರು ನೀವಿನ್ನೆಮ್ಮ ಹಿಂದಣಗಳಿವ ನೋಡದಿರೆಂದು ಯಮಸುತನ ನಮ್ಮ ನಗರಿಗೆ ಕರೆಸಿ ಧರೆಯನು ತಮ್ಮ ಪಟ್ಟಣ ಸಹಿತ ಕೊಟ್ಟರೆ ನಿಮ್ಮನೀಗನು ಲೋಕ ಮೆಚ್ಚುವುದು. ಆ ಯಮಸುತನ ನಮ್ಮ ನಗರಿಗೆ ಕರೆಸಿ ಧರೆಯನು ತಮ್ಮ ಪಟ್ಟಣ ಸಹಿತ ಕೊಟ್ಟರೆ ನಮ್ಮನೀಗಲು ಲೋಕ ಮೆಚ್ಚುವುದು ಎಂದಳಿಂದು ಮುಖೇ. ಪಾಂಡವರು ಗಂಧರ್ವರು ನಿಮ್ಮನ್ನ ಸೆರೆ ಹಿಡ್ಕೊಂಡು ಹೋಗಿದ್ದಾರೆ ಅನ್ನೋ ಮಾತು ಕೇಳಿದ ಕೂಡಲೇನೆ ತಮ್ಮ ಪ್ರಾಣವನ್ನು ಕೂಡ ತೃಣೀಕರಿಸಿ ಗಂಧರ್ವರೊಡನೆ ಹೋರಾಡಿ ನಿಮ್ಮನ್ನ ಉಳಿಸ್ಕೊಟ್ಟಿದ್ದಾರೆ. ಅದರಿಂದ ನನ್ನ ಪ್ರಾರ್ಥನೆ ಏನು ಅಂತಂದ್ರೆ, ಹಿಂದೆ ಆಗಿದ್ದಾಯ್ತು. ಪಾಂಡವರ ಮೇಲೆ ಹಿಂದೆ ಬೇಕಾದ ದ್ವೇಷ ಮಾಡಿದಿರಿ. ಆ ಹಿಂದಿನ ದೋಷವನ್ನೆಲ್ಲ ಬಿಟ್ಟುಬಿಡಿ. ಈಗ ಅವರು ನಿಮ್ಮನ್ನ ಬಿಡಿಸಿದ್ದಾರೆ, ಅದಕ್ಕೋಸ್ಕರ ಅವರನ್ನ ಕರ್ಕೊಂಡು ಬಂದ್ಬಿಡಿ. ನಿಮ್ಮ ವನವಾಸ ಅಜ್ಞಾತವಾಸ ಮುಗೀತಪ್ಪ, ನಿಮ್ಮ ರಾಜ್ಯ ನೀವು ತಗೊಂಡ್ಬಿಡಿಪ್ಪ ಅಂತ ಹೇಳಿ ಆ ಧರ್ಮರಾಜಾದಿಗಳನ್ನು ಕರೆಸಿಬಿಟ್ಟು ನೀವು ರಾಜ್ಯವನ್ನು ಕೊಟ್ಬಿಟ್ರೆ ನಿಮಗೆ ಕೃತಜ್ಞತೆಯೂ ಉಂಟಾಗತ್ತೆ. ಲೋಕವೂ ಕೂಡ ದುರ್ಯೋಧನ ಏನೋ ಕೆಟ್ಟ ಕಾಲ ವಿಷಯಗಳಿಗೆ ದ್ವೇಷ ಮಾಡಿದ್ದ, ಕೊನೆಗೆ ತಿಳ್ಕೊಂಡು ತಾನು ಉತ್ತಮ ಕೆಲಸ ಮಾಡ್ದ ಅಂತ ಲೋಕವೆಲ್ಲ ನಿಮ್ಮನ್ನ ಕೊಂಡಾಡುತ್ತೆ. ಈ ಕೆಲಸ ನೀವು ಮಾಡಿ. ಒಂದು ವೇಳೆ ರಾಜ್ಯ ಹೋಗ್ಬಿಡುತ್ತಲ್ಲ ಅಂತ ನಿಮಗೆ ಯೋಚನೆ ಆಗಿರ್ಬೋದು. ಆದರೆ ಒಂದು ಸ್ವಾರಸ್ಯ ಇದೆ ನೋಡಿ ಭಾನುಮತಿ, ಅದು ಬುದ್ಧಿಸ್ತಾಸ ಚತುರ್ಗುಣ ಅಂತ, ಹೆಂಗಸರಿಗೆ ಬುದ್ಧಿ ಚತುರ್ಗುಣ ಅಂತ ಹೇಳ್ತಾರಲ್ಲ, ಅವಳೊಂದು ಇದರಲ್ಲಿ ಒಂದು ಸ್ವಾರಸ್ಯ. ಗಂಟು ಉಳಿಯುತ್ತೆ, ನಂಟು ಉಳಿಯುತ್ತೆ ಅಂತ. ಗಂಟು ಹೋಗಿ ನಂಟು ಉಳಿಯೋದಲ್ಲ, ಇಲ್ಲಿ ನಂಟು ಗಂಟು ಎರಡೂ ಉಳಿಯುತ್ತೆ. ನೀವು ಕರೆ ಕಳಿಸಿದ್ರೆ ಅವರು ಮಹಾತ್ಮರು, ನೀವು ಕರೆ ಕಳಿಸಿದ್ರು ಕೂಡ ನುಡಿದವಧಿ 13 ವರುಷದ ಹೆಡ ತಲೆಯ ನೊರೆದೆದ್ದು ನಮ್ಮಿ ಪೊಡವಿಯರ್ಧಕ್ಕೆ ಬಲೆಯ ಬೀಸದೆ ಬಿಡುವರೇ ಬಳಿಕ ನುಡಿಯ ಸಲಿಸದ ಮುನ್ನ ನೀ ಕೊಟ್ಟೊಡೆ ಕೃತಜ್ಞತೆ ತಪ್ಪುವುದು. ನುಡಿಯ ಸಲಿಸದ ಮುನ್ನ ನೀ ಕೊಟ್ಟೊಡೆ ಕೃತಜ್ಞತೆ ತಪ್ಪುವುದು. ಮಿಗೆ ನುಡಿಯಲಮ್ಮೆನು ರಾಜಕಾರ್ಯವನು ಎಂದಳಿಂದು ಮುಖೇ.
ನೀವು ಈ ರೀತಿ ಮಾಡಿದರೆ ನಿಮ್ಮ ಕೃತಜ್ಞತೆ ಹೋಗಿ ಕೃತಜ್ಞತೆ ಉಂಟಾಗತ್ತೆ. ಆದ್ರಿಂದ ಈ ರೀತಿ ನೀವು ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಕರೆಸಿದರೆ ದಿಟ ಬಾರರವರು ಆ ಧರಣಿಯನ್ನು ಕೈಕೊಂಡು ನಿಲುವರು. ವರುಷ 13 ಅಲ್ಲದೆ ಮೆಟ್ಟರಿ ನೆಲನ ಅರಿಗಳು ಪಟಳದಿಂದ ತಪ್ಪಿಸಿ ಮರಳಿಚಿದ ಜೀವೋಪಕಾರಕ್ಕೆ ಕುರುಕುಲಾಗ್ರನಿಲೇಸು ಮಾಡಿದನು ಎಂಬುದೀ ಲೋಕ. ಕರೆಸಿದ್ರು ಕೂಡ ಅವರು ಬರೋಲ್ಲ. ಯಾಕೆಂದ್ರೆ ಧರ್ಮರಾಜ ಸತ್ಯ ಪ್ರತಿಜ್ಞೆ 13 ವರ್ಷ ಆದ್ಮೇಲೆ ಬರ್ತೇನೆ ಅಂತ ಅಂತಾನೆ. ಬರೋದೂ ಇಲ್ಲ. ಗಂಟು ಉಳೀತು. ನೋಡಿ ದುರ್ಯೋಧನ ಎಷ್ಟು ದೊಡ್ಡ ಮನುಷ್ಯ. ಉಪಕಾರ ಮಾಡಿದ್ರು ಅಂತ ಪಾಂಡವರಿಗೆ ವನವಾಸವು ಬೇಡಪ್ಪ ಬಂದ್ಬಿಡಿ ಅಂತ ಕರೆದು ಬಿಟ್ಟ. ಅವರೇ ಬರಲಿಲ್ಲ. ದುರ್ಯೋಧನ ದೊಡ್ಡವನು ಅಂತ ಹೇಳಿ ಜನ ನಿಮ್ಮನ್ನ ಲೋಕ ಕೊಂಡಾಡುತ್ತೆ. ಗಂಟು ಹೋಗಲಿಲ್ಲ. 13 ವರ್ಷ ಆದ್ಮೇಲೆ ಅವ್ರು ಬಿಡೋ ಹಾಗೂ ಇಲ್ಲ. ಇದು ಒಳ್ಳೆ ಬುದ್ಧಿವಂತಿಕೆ. ಆದ್ರಿಂದ ಈ ರೀತಿ ಮಾಡಿ ಎಂಬುದಾಗಿ ಭಾನುಮತಿ ಪ್ರಾರ್ಥನೆ ಮಾಡಿದರೆ ಮರೆವ ಹಾಗೆಯೇ ನಾವು ಮಾಡಿದ ನರಿಯಲ ಮೂದಲಿಸಿ ಮರ್ಮವನಿರಿವ ಸುರಗಿ ಕನಾಸರ ಪಾಂಚಾಲೆ ಪವನಜರು ಮರುಗಲೇತಕ್ಕೆ ಭಾನುಮತಿ ನಿನ್ನುರುವ ಮಗನಲ್ಲಿ ರಾಜ್ಯ ಭಾರವ ಹೊರಿಸಿ ಬದುಕುವುದು ಎನ್ನ ಕಾಡದೆ ಹೋಗು ನೀನೆಲ್ಲ. ನಿನ್ನೆಲ್ಲ ಮರೆತು ಬಿಡಿ, ಆಗಿದ್ದಾಯ್ತು ಅಂತ ನೀ ಹೇಳ್ತೀಯಲ್ಲ. ಮರೆಯೋದಕ್ಕೆ ಸಾಧ್ಯವೇ? ನಾವು ಮರೆತರು ಅವ್ರು ಬಿಡ್ತಾರೆಯೇ? ಅಲ್ಲಿ ಇಬ್ಬರಿದ್ದಾರೆ. ಯಾರು? ಭೀಮಸೇನ ಒಬ್ಬ, ಆ ದ್ರೌಪದಿ. ಅವರು ಇರಿಯತಕ್ಕಂತ ಸುರಿಗಿ ಕತ್ತಿ ಮಾತಿನಲ್ಲೇ ಇರೀತಾರವ್ರು. ನಾವು ಮರೆತರು ಅವರು ಮರೆಯೋ ಹಾಗಿಲ್ಲ. ಆದ್ರಿಂದ ನಮಗೂ ಅವರಿಗೆ ಸೇರಿಕೆ ಅಂತನ್ನೋದು ನಡೆಯೋದೇ ಇಲ್ಲ. ಆದ್ರಿಂದ ಭಾನುಮತಿ ನನ್ನನ್ನು ಕಾಡಬೇಡ. ಮಗ ಹೇಗೋನು ಯೌವನಕ್ಕೆ ಬಂದಿದ್ದಾನೆ, ಆ ಮಗನಿಗೆ ಪಟ್ಟಾಭಿಷೇಕ ಮಾಡು. ಮಹಾರಾಜನ ತಾಯಿ ಅಂತ ಅನ್ನಿಸ್ಕೊ. ಸುಖವಾಗಿ ನೀವು ಮುಂದೆ ಬಾಳಿ. ನಾನು ಹೊರಟೋಗ್ತೇನೆ. ನನ್ನ ಸಂಕಲ್ಪಕ್ಕೆ ನಾನು ಎಂದು ಭಂಗವನ್ನ ತರ್ತಕ್ಕಂಥವನಲ್ಲ. ಆದ್ರಿಂದ ನನ್ನನ್ನು ಕಾಡಬೇಡ, ಹೋಗು ಅಂತ ಹೇಳಿ ಸ್ಪಷ್ಟವಾಗಿ ಉತ್ತರ ಹೇಳೋಣ. ಆಗ ಭಾನುಮತಿ ಸಾಕು ಸಾಕಿ ಮಾತಿನಲ್ಲಿ ನಮಗೇಕೆ ರಾಜ್ಯದ ಪಟ್ಟವಾಯಿತು. ವಿವೇಕಿಗಳಿಗಧಿ ದೈವವೇ ತಾನೀಸು ಹಿರಿದಲ್ಲ. ಮೂಕಭಾವದ ದೀಕ್ಷೆ ತನಗೆಂದು ಆ ಕಮಲ ಮುಖಿಯಿದ್ದಳು. ಇತ್ತಲು ನೂಕಿದವು ದಂಡಿಗೆಗಳು ಅರಮನೆಯಿಂದ ಸಂದಣಿಸಿ. ನಮಗೇಕೆ ರಾಜ್ಯದ ಪಟ್ಟ? ನಮಗ್ ಬೇಕಾಗಿಲ್ಲ. ನೀವಿಲ್ದೇ ಇದ್ಮೇಲೆ ನಮಗೆ ರಾಜ್ಯದ ಪಟ್ಟ ನನಗೂ ಬೇಡ, ನನ್ನ ಮಗನಿಗೂ ಬೇಡ. ನಾನು ಅಷ್ಟು ಅವಿವೇಕಿ ಅಲ್ಲ ಅಂತ. ಗಂಡ ಹೋದ್ರೂ ಚಿಂತಿಲ್ಲ, ರಾಜ್ಯ ಸಿಗ್ತಲ್ಲ, ಮಹಾರಾಜನ ತಾಯಿಯಿಂದ ಅನ್ನಿಸ್ಕೊಂಡ್ಬಿಡೋಣ ಎಂಬತಕ್ಕಂಥ ಅವಿವೇಕ ನನಗಿಲ್ಲ. ಹೇಳಿದ್ರೆ ನೀವು ಕೇಳೋ ಹಾಗೂ ಇಲ್ಲ. ಆದ್ರಿಂದ ನಾನು ನಿಮಗೆ ಹೇಳೋದೂ ಇಲ್ಲ. ನಿಮ್ಮಂತೇನೆ ನಾನು ಕೂಡ ನಿರಶನ ವ್ರತದಿಂದ ಮೌನವಾಗಿ ಇದ್ದು ಬಿಡ್ತೇನೆ ಅಂತ ಭಾನುಮತಿನೂ ಕೂಡ ಸುಮ್ಮನಾಗಿಬಿಟ್ಲು. ಮಹಾರಾಜ ಪ್ರಾಯೋಪವೇಶದಲ್ಲಿ ಮಲಗಿದಾನು ಅನ್ನೋ ವತ್ವಾನ ಕೇಳಿ ಅರಮನೆಯಿಂದ ಜನ ಬರೋಕ್ ಪ್ರಾರಂಭ. ಹೆತ್ತ ತಾಯಿ ಗಾಂಧಾರಿಗೆ ಬಹಳ ಸಂಕಟವಾಯಿತು. ಗಾಂಧಾರಿ ಬರ್ತಾ ಇದ್ದಾಳೆ ಗಂಗಾ ತೀರಕ್ಕೆ. ಬಂದಳ ಗಾಂಧಾರಿ ಸೊಸೆಯರ ವೃಂದ ಸಹಿತು ರವಣಿಸಿ ಹೊಕ್ಕಳು. ನಿಂದು ನೋಡಿದಳು ಆದ ನಿರವನು ಕುಶೆಯ ಹಚ್ಚೆಯಲಿ. ಕಂದಿದಳು ಕಡು ಶೋಕ ಶಿಖಿಯಲಿ ಬೆಂದಳು. ಕಂದಿದಳು ಕಡು ಶೋಕ ಶಿಖಿಯಲಿ ಬೆಂದಳು. ಏನೈ ಮಗನೇ ಹಾಸಿಗೆಯಂದಲೇ ಸಾಯಿತು ಮಗನೇ.
ನಿನ್ನ ಹಾಸಿಗೆಯಂದಲೇ ಸಾಯಿತೆನುತ ಕುಳ್ಳಿದ್ದಳು ಸಮೀಪದಲ್ಲಿ. ಸೊಸೆಯರ ಸಮೂಹದೊಡನೆ ಗಾಂಧಾರಿ ಬಂದ್ಲು. ಮಗ ಮಲಗಿದ್ದನ್ನು ನೋಡಿದ್ಲು. ಸಂಕಟ ಹೆಚ್ಚಾಗ್ಬಿಡ್ತು. ಕಣ್ಣಿಂದ ನೀರು ಸುರಿತಾ ಇದೆ. ಹೊಟ್ಟೆಗೆ ಬೆಂಕಿ ಬಿದ್ದಾಗ ಆಗಿದೆ ಅಂತೆ. ಆ ತಾಪದಿಂದ ಮಗನ ಸಮೀಪಕ್ಕೆ ಬಂದು, ಮಗನೇ, ಒಳ್ಳೆ ಹಾಸಿಗೆನೆ ಮಲಗಿದೆಯಲ್ಲಪ್ಪ, ಇದು ನೋಡಿ ತುಂಬ ಆನಂದವಾಗ್ತಾ ಇದೆಯೋ ನನಗೆ ಕಂದ ಅಂತ ಹೇಳಿ ಆ ಮಗನ ಸಮೀಪದಲ್ಲಿ ಕುಳಿತುಕೊಂಡು ಹೇಳ್ತಾ ಇದ್ದಾಳೆ,